ಇವತ್ತಿನ ಈ ವಿಡಿಯೋದಲ್ಲಿ SBI ಬ್ಯಾಂಕ್ ಕ್ಯಾಶ್ ಡೆಪಾಸಿಟ್ ಮೆಷಿನ್ನಲ್ಲಿ ನಾವು ಯಾವ ರೀತಿಯಾಗಿ ಕ್ಯಾಶನ್ನು ಡೆಪಾಸಿಟ್ ಮಾಡಬೇಕಂತ ನಿಮಗೆ ಲೈವ್ ಆಗಿ ತಿಳಿಸ್ಕೊಡ್ತೇನೆ. ಅದೇ ರೀತಿಯಾಗಿ ನಾನು ಹಿಂದಿನ ವಿಡಿಯೋದಲ್ಲಿ ಪಿನ್ನನ್ನು ಹೇಗೆ ಜನರೇಟ್ ಮಾಡೋದು ತಿಳಿಸ್ಕೊಟ್ಟಿದ್ದೆ, ಅದನ್ನು ನೋಡಲಿದ್ದರೆ ನೋಡಿ. ಅದಾದ ನಂತರ ಇಲ್ಲಿ ನೀವು ಕ್ಯಾಶ್ ಡೆಪಾಸಿಟನ್ನು ಮಾಡ್ಬೋದು. ಕ್ಯಾಶ್ ಡೆಪಾಸಿಟ್ ಮಾಡಲಿಕ್ಕೆ ಏನೇನು ಚಾರ್ಜಸ್ ಇರುತ್ತೆ, ಎಷ್ಟು ಲಿಮಿಟ್ಸು, ಅದು ನಿಮಗೆ ಮುಂದೆ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಅದಕ್ಕಿಂತ ಮುಂಚೆ ನೀವೇನು ಮಾಡಬೇಕು, ಈ ಯಾವ ರೀತಿಯಾಗಿ ಒಂದು ಕ್ಯಾಶ್ ಡೆಪಾಸಿಟ್ ಪ್ರೊಸೀಜರ್ ಇರುತ್ತೆ ಅದನ್ನ ನೋಡ್ಕೊಂಡು ಬರೋಣ. ಅದಾದ ನಂತರ ನಾವು ನಿಮಗೆ ಏನೇನು ಚಾರ್ಜಸ್ ಇರುತ್ತೆ, ಏನೇನು ಕಂಪ್ಲೀಟ್ ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಡ್ತೇನೆ. ನಿಮ್ಮ ನಿಯರೆಸ್ಟ್ ಕ್ಯಾಶ್ ಡೆಪಾಸಿಟ್ ಮೆಷಿನ್ಗೆ ಹೋಗಿ. ನಿಯರೆಸ್ಟ್ ಕ್ಯಾಶ್ ಡೆಪಾಸಿಟ್ ಮೆಷಿನ್ಗೆ ಹೋದ ನಂತರ ನೀವು ಕಾರ್ಡನ್ನು ಇನ್ಸರ್ಟ್ ಮಾಡಬೇಕು. ಇನ್ಸರ್ಟ್ ಮಾಡಿದ ನಂತರ ಇಲ್ಲಿ ನಿಮಗೆ ಡೊಮೆಸ್ಟಿಕ್ ಅಂತ ಇದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಇಲ್ಲಿ ನಿಮಗೆ ಆಪ್ಷನ್ ಏನು ಸಿಗುತ್ತೆ ಅಂದರೆ ಲ್ಯಾಂಗ್ವೇಜ್ ಸೆಲೆಕ್ಟ್ ಮಾಡಿ, ಇಂಗ್ಲೀಷ್ ಅಂತೇಳಿ. ಅದಾದ ನಂತರ ಡೆಪಾಸಿಟ್ ಮೇಲೆ ಕ್ಲಿಕ್ ಮಾಡಿ. ಡೆಪಾಸಿಟ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಕ್ಯಾಶ್ ಡೆಪಾಸಿಟ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಸ್ವಲ್ಪ ಹೊತ್ತು ವೇಟ್ ಮಾಡಬೇಕು. ಇಲ್ಲಿ ನೋಡ್ಬೋದು ಪರ್ ಟ್ರಾನ್ಸಾಕ್ಷನ್ ಲಿಮಿಟು ಇಲ್ಲಿ 1 lakh ಇದೆ. ಅದಾದ ನಂತರ ಇಲ್ಲಿ ಯಾವುದಾದ್ರೂ ಒಂದು ನಂಬರ್ ಹೊಡೀರಿ, 2 ಡಿಜಿಟು, ಎಕ್ಸಾಂಪಲ್ 25 ಕೂಡ ಹೊಡೆದ್ರೆ ನಡೆಯುತ್ತೆ. ಎಸ್ ಅಂತ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ನಿಮ್ಮ ಒಂದು ಡೆಬಿಟ್ ಕಾರ್ಡಿನ ಒಂದು ಪಿನ್ನನ್ನು ಎಂಟರ್ ಮಾಡಿದ ನಂತರ ಇಲ್ಲೇನಾಗುತ್ತೆ ಸೇವಿಂಗ್ಸ್ ಅಥವಾ ಕರೆಂಟ್ ಅಕೌಂಟ ಸೆಲೆಕ್ಟ್ ಮಾಡಿ. ನಾನು ಸೇವಿಂಗ್ಸ್ ಅಂತ ಸೆಲೆಕ್ಟ್ ಮಾಡಿದ್ದೇನೆ. ನಿಮ್ಮದು ಯಾವ ಅಕೌಂಟ್ ಇರ್ತಾರೋ ಎಲ್ಲ ಇಲ್ಲಿ ಶೋ ಆಗುತ್ತೆ, ಅದನ್ನು ನೀವು ಮಾಡಿ. ಇಲ್ಲೇನಾಗುತ್ತೆ, ನೀವು ಒಂದು ನೋಟನ್ನು ಹಾಕಬೇಕು. ಇಲ್ಲಿ ಕ್ಯಾಶ್ ಡೆಪಾಸಿಟ್ ಮಷಿನ್ನಲ್ಲಿ ಇಲ್ಲಿ 100, 500, 200 ಎಲ್ಲವೂ ಸೆಲೆಕ್ಟ್ ಆಗುತ್ತೆ. ಎಂಟರ್ ಮೇಲೆ ಕ್ಲಿಕ್ ಮಾಡಿ. ನೀವು ಎಲ್ಲ ನೋಟು ಒಮ್ಮೆ ಹಾಕೋಕ್ಕಾಗಲ್ಲ, ಸಪ್ರೇಟಾಗಿ 200, 500 ಅದನ್ನ ಹಾಕಬೇಕು, ಎಲ್ಲ ಸೇಮ್ ಇರಬಾರ್ದು. ಇಲ್ಲಿ ನೋಡ್ಬೋದು ಅದು ಕೌಂಟ್ ಮಾಡಿ ಆಯಿತು, 2 ಇದ್ವು, 200, 400 ಆಯಿತು. ನೀವು ಎಸ್ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮ್ಮ ಅಕೌಂಟಿಗೆ ಇನ್ಸ್ಟಂಟಾಗಿ ಅದು ಕ್ರೆಡಿಟ್ ಆಗುವಂಥದ್ದು. ನಿಮ್ಮ ರಿಜಿಸ್ಟರ್ ಮೊಬೈಲ್ ನಂಬರ್ಗೆ ಇಮೇಲ್ಗೆ ಕಂಪ್ಲೀಟ್ ಮೆಸೇಜ್ ಸಿಗುತ್ತೆ. ಅದೇ ರೀತಿಯಾಗಿ ನಿಮಗೊಂದು ಮಿನಿ ಸ್ಟೇಟ್ಮೆಂಟ್ ಕೂಡ ಇಲ್ಲಿ ವಿತ್ ಬ್ಯಾಲೆನ್ಸ್ ಎಲ್ಲವೂ ನಿಮಗೆ ಸಿಗುತ್ತೆ. ಈ ರೀತಿಯಾಗಿ ನೀವು ಇದನ್ನ ಮಾಡ್ಬೋದು. ನೀವು ರೇಟಿಂಗ್ಸ್ ಕೂಡ ಕೊಡ್ಬೋದು, ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಬೋದು. ಈಗ ಏನೇನು ಡೀಟೇಲ್ಸ್ ಅಂತ ನಿಮಗೆ ತಿಳಿಸ್ಕೊಡ್ತೇನೆ. ಮೊದಲನೇದಾಗಿ ಕ್ಯಾಶ್ ಡೆಪಾಸಿಟ್ ಮಷಿನ್ನಲ್ಲಿ ನೀವು ಇನ್ಸ್ಟಂಟಾಗಿ ಕ್ಯಾಶನ್ನು ಡೆಪಾಸಿಟ್ ಮಾಡ್ಬೋದು. ನೀವು ಕಾರ್ಡ್ ಇದ್ದರೂ ಕೂಡ ಮಾಡ್ಬೋದು, ಕಾರ್ಡ್ಲೆಸ್ ಕೂಡ ಮಾಡ್ಬೋದು. ಮತ್ತು ಅದೇ ರೀತಿಯಾಗಿ ಇಲ್ಲಿ ಪರ್ ಟ್ರಾನ್ಸಾಕ್ಷನ್ ಲಿಮಿಟ್ ಇದೆ. ಎಷ್ಟಿದೆ ಅಂದರೆ, ನೀವು ಕಾರ್ಡ್ಲೆಸ್ ಡೆಪಾಸಿಟ್ ಮಾಡ್ತೀರಾ ಅಂದರೆ ಇಲ್ಲಿ 49,900 ಇದೆ. ನೀವೇನಾದರೂ ಡೆಬಿಟ್ ಕಾರ್ಡ್ ಯೂಸ್ ಮಾಡ್ಕೊಂಡು ಮಾಡ್ತೀರಾ ಅಂದರೆ 2 lakh ಇದೆ ವಿತ್ ಪರ್ ಡೇ. ಇದು ನೀವೇನಾದರೂ ಪರ್ ಟ್ರಾನ್ಸಾಕ್ಷನನ್ನು ಮಾಡ್ತಾಯಿದ್ರೆ ಅಲ್ಲಿ ನಿಮಗೆ ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೋದು, ಅಲ್ಲಿ 1 lakh ಅಂತ ಮಾತ್ರ ಇತ್ತು. ಆ ರೀತಿಯಾಗಿ ನೀವು ಸಪ್ರೇಟಾಗಿ ನೀವು ಮತ್ತೊಮ್ಮೆ ಕಾರ್ಡನ್ನು ಹಾಕಿ ನೀವು ಅದನ್ನು ಡೆಪಾಸಿಟ್ ಮಾಡ್ಬೋದು. ಮತ್ತು ನೀವು PPF ಅಕೌಂಟು, RD ಅಕೌಂಟು, ಲೋನ್ ಅಕೌಂಟ್ಗೂ ಕೂಡ ಒಂದು ಕ್ಯಾಶ್ ಡೆಪಾಸಿಟನ್ನು ಮಾಡ್ಬೋದು. ಅದೇ ರೀತಿಯಾಗಿ ಪರ್ ಟ್ರಾನ್ಸಾಕ್ಷನ್ ನೀವೇನಾದರೂ ಇಲ್ಲಿ ನೋಟ್ಸನ್ನು ಹಾಕ್ತಿರಲ್ಲ, 500, 200, 100, ಅಲ್ಲಿ ಕೇವಲ ಒಂದು 200 ಕರೆನ್ಸಿ ನೋಟ್ಸನ್ನು ಮಾತ್ರ ನೀವು ಹಾಕ್ಬೋದು. SBI ATMನಲ್ಲಿ ಈಗ ಕರೆಂಟ್ಲಿ 2500, 200 ಮತ್ತು 100 ಕರೆನ್ಸಿ ನೋಟ್ಸ್ಗಳು ಮಾತ್ರ ಇಲ್ಲಿ ಅಕ್ಸೆಪ್ಟೇಬಲ್ ಆಗುತ್ತೆ. ಎಲ್ಲವೂ ಬ್ಯಾಂಕ್ ಇದೇ ಸೇಮ್ ಆಗಿ ಅಂತಲೇ ಹೇಳ್ಬೋದು. ಈಗ ಚಾರ್ಜಸ್ ಬಗ್ಗೆ ಮಾತಾಡೋದಾದರೆ, ಇಲ್ಲಿ ನೀವು ಡೆಬಿಟ್ ಕಾರ್ಡ್ ಥರ್ಡ್ ಪಾರ್ಟಿ ಅವ್ರಿಗೆ ಮಾಡ್ತೀರಾ ಅಂದರೆ ಇಲ್ಲಿ 22 rupees ಪ್ಲಸ್ GST. ನೀವೇನಾದರೂ ನಿಮ್ಮ ಅಕೌಂಟಿಗೆ ವಿತ್ ಯುವರ್ ಕಾರ್ಡ್ ಡೆಬಿಟ್ ಕಾರ್ಡ್ಲೇನೇ ಮಾಡ್ತೀರಾ ಅಂದರೆ ಯಾವುದೇ ರೀತಿಯ ಚಾರ್ಜಸ್ ಇರೋದಿಲ್ಲ. ನೀವೇನಾದರೂ ಕಾರ್ಡ್ಲೆಸ್ ಟ್ರಾನ್ಸಾಕ್ಷನನ್ನು ಮಾಡ್ತೀರಾ ಅಂದರೆ 22 rupees ಪ್ಲಸ್ GST. ಇದು ಕಾರ್ಡ್ಲೆಸ್ಸನ್ನು ಹೇಗೆ ಮಾಡಬೇಕಂತ ನಿಮಗೆ ಮುಂದೆ ನೋಡೋದಲ್ಲಿ ತಿಳಿಸ್ಕೊಡ್ತೇನೆ. ನೀವೇನಾದರೂ SME ಇನ್ಸ್ಟಂಟ್ ಡೆಪಾಸಿಟ್ ಕಾರ್ಡ್ ಅಥವಾ ಬಿಸ್ನೆಸ್ ಡೆಬಿಟ್ ಕಾರ್ಡ್ ಮುಖಾಂತರ ಮಾಡ್ತೀರಾ ಅಂದರೆ 22 rupees ಪ್ಲಸ್ GST. ಮತ್ತು GRC ಕಾರ್ಡ್ ಅಂದರೆ ಗ್ರೀನ್ ರೆಮಿಟಿಂಗ್ ಕಾರ್ಡ್ ಅಂತ ಇರುತ್ತಲ್ಲ, ಅದರ ಮುಖಾಂತರ ಮಾಡ್ತೀರಾ ಅಂದರೆ 22 rupees ಪ್ಲಸ್ GST ಅಂತಲೇ ಹೇಳ್ಬೋದು. ಗ್ರೀನ್ ರೆಮಿಟೆನ್ಸ್ ಕಾರ್ಡ್ ಏನಂತ ಹೇಳಿ ನಿಮಗೆ ಮುಂದಿನ ವಿಡಿಯೋದಲ್ಲಿ ಕೂಡ ನಿಮಗೆ ತಿಳಿಸ್ಕೊಡ್ತೇನೆ. ಅದನ್ನು ಹೇಗೆ ಪಡೆಯೋದು ಅಂತಲೂ ಕೂಡ ನಿಮಗೆ ತಿಳಿಸ್ಕೊಡ್ತೇನೆ. ಈ ವಿಡಿಯೋದಲ್ಲಿ ಇಷ್ಟೇ. ಇದೇ ರೀತಿಯಾದ ಬ್ಯಾಂಕಿಂಗ್ ಮತ್ತು ಫೈನಾನ್ಷಿಯಲ್ ರಿಲೇಟೆಡ್ ವೀಡಿಯೋಸ್ಗಳಿಗಾಗಿ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೋಬೋದು. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡೋದನ್ನು ಮರಿಬೇಡಿ. ನಿಮಗೇನಾದರೂ ಕ್ವೇರೀಸ್ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.